ಹಾಯ್ ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 8 ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ನ ಸ್ಟಾರ್ಟ್ ಮಾಡೋಣ. ಸೊ ಡೈಲಿ ನಾನು ಸೇಮ್ ಸ್ಕಿನ್ ಕೇರ್ನ ಮಾಡೋದು, ಅದೇ ಟೋನರ್ ಯೂಸ್ ಮಾಡ್ತೀನಿ. ಟೋನರ್ ಯೂಸ್ ಮಾಡಿದ್ಮೇಲೆ ಅದೇ ಎಸೆನ್ಸ್ನ ಯೂಸ್ ಮಾಡ್ತೀನಿ. ಎಸೆನ್ಸ್ ಯೂಸ್ ಮಾಡಿ ಐಫಿನ್ನಿಂದು ಸಿರಮ್ನ ಯೂಸ್ ಮಾಡ್ತೀನಿ ಫಾರ್ ಪಿಗ್ಮೆಂಟೇಷನ್ಸ್, ಆ್ಯಕ್ನಿ, ಡಾರ್ಕ್ ಸ್ಪಾಟ್ಸ್ ಏನಿದೆ ಅವಕ್ಕೆಲ್ಲ. ಆಮೇಲೆ ಪಾಂಡ್ಸ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ, ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಆ್ಯಂಡ್ ಲಿಪ್ ಬಾಮ್. ಅದು ಬಿಟ್ಟು ಏನೂ ಚೇಂಜಸ್ ಇಲ್ಲ ನನ್ನ ಸ್ಕಿನ್ ಕೇರ್ ರುಟೀನಲ್ಲಿ. ಸೊ ಎಲ್ಲರೂ ಥಿಂಕ್ ಮಾಡ್ತಿರ್ಬೋದು, ಡೈಲಿ ಸೇಮ್ ಮಾತಾಡ್ತಾಳೆ, ಸೇಮ್ ಪ್ರಾಡಕ್ಟ್ಸ್ನ ತೋರಿಸ್ತಾಳೆ ಅಂತ ಹೇಳ್ಬಿಟ್ಟು. ನಾನು ಏನು ಯೂಸ್ ಮಾಡ್ತಿದ್ದೀನಿ ಅದೇ ಪ್ರಾಡಕ್ಟ್ಸ್ನ ನಾನು ತೋರಿಸ್ತಿರೋದು. ಜಸ್ಟ್ ನನ್ನ ಸ್ಕಿನ್ ಕೇರ್ ರುಟೀನ್ನ ನಾನು ಶೇರ್ ಮಾಡ್ಕೊತಿದ್ದೀನಿ. ಯಾರಿಗೂ ನಾನು ಈ ಸ್ಕಿನ್ ಕೇರ್ನ ರೆಫರ್ ಮಾಡಲ್ಲ. ನನ್ನ ಸ್ಕಿನ್ನಿಗೆ ಏನು ಸೆಟ್ ಆಗುತ್ತೆ ನಾನು ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರೋದು. ನಂದು ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಇದು. ನನಗಿದು ಪ್ರಾಡಕ್ಟ್ ಸೆಟ್ ಆಗಿದೆ. ಒಬ್ಬೊಬ್ಬರಿಗೆ ಸೇಮ್ ಪ್ರಾಡಕ್ಟ್, ಸೇಮ್ ಸ್ಕಿನ್ ಕೇರ್ ರೊಟೀನ್ ಸೆಟ್ ಆಗಲ್ಲ. ಸೊ ನಾನು ಅದನ್ನು ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ನಿಮ್ಮ ಸ್ಕಿನ್ ಕೇರಿಗೆ ಸೆಟ್ ಆಗದಲ್ಲೇ ಇರ್ಬೋದು, ಸೆಟ್ ಆಗಲೂಬಹುದು. ಸೊ ಪ್ಲೀಸ್ ಕನ್ಸಲ್ಟ್ ಡಾಕ್ಟರ್ ಆ್ಯಂಡ್ ಯೂಸ್ ದಿ ಪ್ರಾಡಕ್ಟ್ಸ್. ಸೊ ಆಲ್ವೇಸ್ ಆ್ಯಸ್ ಯೂಶ್ವಲ್ ನನ್ನ ಸಿರಮ್ನ 2 ಪಂಪ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಆ್ಯಸ್ ಪರ್ ದಿ ಪ್ರಾಡಕ್ಟ್ ಡೈರೆಕ್ಷನ್. ಸೊ ಇದು ಪಿಂಪಲ್ಸ್ ಆ್ಯಸ್ ಯೂಶ್ವಲ್ ನನಗೆ ಆಗ್ತಾ ಇರುತ್ತೆ, ಅದನ್ನು ಅವಾಯ್ಡ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಾನು ಫುಡ್ನ ತುಂಬ ಚೇಂಜ್ ಮಾಡ್ಕೊಂಡಿದ್ದೀನಿ. ಡೈಲಿ 2 ಲೀಟರ್ಸ್ ಆಫ್ ವಾಟರ್ ಕುಡಿತೀನಿ. 2.5-3 ಲೀಟರ್ಸೇ ವಾಟರ್ ಆಗುತ್ತೆ. ಸೊ ಅದಾಗಿದ್ಮೇಲೆ ನಂದು ಡ್ರೈ ಫ್ರೂಟ್ಸ್ ತಿಂತೀನಿ, ಫ್ರೂಟ್ಸ್ ತಿಂತೀನಿ. ಸೊ ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀನಿ ಸ್ಕಿನ್ ಕೇರ್ ಮೇಲೆ. ಇದ್ರ ಮಧ್ಯದಲ್ಲಿ ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್ ಮಾಡ್ತೀನಿ. ಸೊ ನಾನು ಹೊರಗೆ ಹೋಗ್ತಾನೆ ಇರ್ತೀನಿ. ಅದರಿಂದ ನನ್ನ ಸ್ಕಿನ್ ಮೇಲೆ ಸ್ವಲ್ಪ ಡ್ಯಾಮೇಜಸ್ ಆಗ್ತಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೇಕಪ್ ಪ್ರಾಡಕ್ಟ್ಸ್ ಮೇಲೂ ಸಮ್ಟೈಮ್ಸ್ ಎಫೆಕ್ಟ್ ಆಗ್ಬೋದು, ಪಿಂಪಲ್ಸ್ ಬರ್ಬೋದು. ನನ್ನ ಫೇಸ್ ತುಂಬ ಕ್ಲಿಯರ್ ಇತ್ತು, ಸಡನ್ನಾಗಿ ಐ ಸ್ಟಾರ್ಟೆಡ್ ಗೆಟಿಂಗ್ ಪಿಂಪಲ್ಸ್. ನಾನು ಪಿಲ್ಲೋ ಕವರ್ಸ್ ಚೇಂಜ್ ಮಾಡ್ತಾಯಿರ್ತೀನಿ, ವಾಶ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಆದರೂ ನನಗೆ ಪಿಂಪಲ್ಸ್ ಆಗ್ತದೆ. ಸೊ ಅದನ್ನ ಅವಾಯ್ಡ್ ಮಾಡೋಕ್ಕಾಗ್ದಿಲ್ದಿರೋದ್ರಿಂದ ನಾನು ಕಾನ್ಸ್ಟೆಂಟಾಗಿ ಸ್ಕಿನ್ ಕೇರ್ನ ಮಾಡ್ತಾಯಿದ್ದೀನಿ ಇವಾಗ. ಸೊ 2 ಡೇಸ್ 3 ಡೇಸ್ ಮಾಡಿ ಬಿಡ್ತಾಯಿದ್ದೆ, ಬಟ್ ಇವಾಗ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. ಸನ್ಸ್ಕ್ರೀನ್ ನಾನು ಲಾಟ್ ಅಪ್ಲೈ ಮಾಡ್ತೀನಿ, ನೋಡ್ಬೋದು ನೀವು. ನಂದು ಯಾವುದೇ ಇದರಲ್ಲಿ ವೀಡಿಯೋಸಲ್ಲಿ ನೋಡಿದ್ರು ನೀವು ಸನ್ಸ್ಕ್ರೀನ್ನ ನಾನು ತುಂಬ ಅಪ್ಲೈ ಮಾಡೋದು ನೋಡ್ತೀರಾ. ಬಟ್ ಈ ಸನ್ಸ್ಕ್ರೀನ್ ವೈಟ್ ಪ್ಯಾಚಸ್ ಬಿಡಲ್ಲ. ಬಟ್ ನನ್ನ ಹತ್ರ ಇನ್ನೊಂದು ಸನ್ಸ್ಕ್ರೀನ್ ಇದೆ, ಆ ಸನ್ಸ್ಕ್ರೀನ್ ತುಂಬ ವೈಟ್ ಪ್ಯಾಚಸ್ ಬಿಡುತ್ತೆ ಅನ್ನೋ ಫೀಲಿಂಗ್ ಕೊಡುತ್ತೆ. ಬಟ್ ಆ ಸನ್ಸ್ಕ್ರೀನ್ ತುಂಬ ಗ್ಲೋ ಆಗುತ್ತೆ. ಬಟ್ ಈ ಸನ್ಸ್ಕ್ರೀನು ನನಗೆ ತುಂಬ ಇಷ್ಟ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಇದೇ ಸನ್ಸ್ಕ್ರೀನ್ನ ಯೂಸ್ ಮಾಡೋದು. ಲಾಸ್ಟ್ಲಿ ನಾನು ಲಿಪ್ ಬಾಮ್ ಯೂಸ್ ಮಾಡ್ತೀನಿ ಆ್ಯಸ್ ಯೂಶ್ವಲಿ ಯಾವಾಗಲೂ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಫಾಲೋ ಫಾರ್ ಮೋರ್. ಬಾಯ್ ಬಾಯ್, ಹ್ಯಾವ್ ಅ ಗ್ರೇಟ್ ಡೇ.